ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಒಂದು ಟೈಲರಿಂಗ್ ಮಿಷಿನ್ನ ಇಟ್ಕೊಂಡು ಯಾವ ರೀತಿಯಾಗಿ ನಾವು ಉಪಯೋಗಗಳನ್ನ ಮಾಡ್ಕೋಬೋದು, ಮನೇಲೆ ನಾವು ಯಾವ ರೀತಿಯಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಏನು ಬೇಕಾಗಿಲ್ಲ, ನಮಗೆ ಒಂದು ಚಿಕ್ಕದು ಒಂದು ಮಿಷಿನ್ ತಗೊಂಡ್ರೆ ಸಾಕು. ನಾವು ಅದರಲ್ಲೇ ತಿಂಗಳಿಗಾಗುವಷ್ಟು ನಮಗೆ ಮನೆ ಮೇಂಟೆನೆನ್ಸ್ಗೆ ಆಗಲಿ, ನಮಗೆ ಎಕ್ಸ್ಟ್ರಾ ಏನು ನಮಗೆ ಶಾಪಿಂಗ್ ಮಾಡೋದಕ್ಕಾಗಲಿ, ನಮಗೆ ಏನೇ ಮನೆ ಸಂಸಾರಕ್ಕೆ ಬೇಕಾಗಿರುವಷ್ಟು ದುಡ್ಡನ್ನ ನಾವು ಇಲ್ಲಿ ಸಂಪಾದನೆ ಮಾಡ್ಬೋದು. ಒಂದು ಚಿಕ್ಕ ಟೈಲರಿಂಗ್ ಮಿಷಿನ್ ಇಟ್ಕೊಂಡು ನಾವು ಮನೇಲೇನೆ ಟೈಲರಿಂಗ್ ಕಲಿತಾ ಹೋದ್ರೆ ಅದರಲ್ಲೇ ತುಂಬಾನೇ ಸಂಪಾದನೆ ಮಾಡ್ಬೋದು. ಅದು ಯಾವ್ಯಾವ ರೀತಿಯಾಗಿಪ್ಪ ಅಂತಂದ್ರೆ, ಒಂದು ಬ್ಲೌಸ್ ಕಲಿಯೋದ್ರಿಂದ, ಒಂದು ಎಂಬ್ರಾಯ್ಡರಿ ಡಿಸೈನ್ ಕಲಿಯೋದ್ರಿಂದ, ಒಂದು ವರ್ಕ್ ಕಲಿಯೋದ್ರಿಂದ, ಒಂದು ಕ್ರೋಶ ವರ್ಕ್ ಕಲಿಯೋದ್ರಿಂದ ನಾವು ಆಚೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋದಿಕ್ಕೆಲ್ಲ ಆಗಲ್ಲ. ಕೆಲವು ಮನೆಯಲ್ಲಿ ಹೆಣ್ಮಕ್ಳನ್ನ ಮನೆಯಲ್ಲಿ ಆಚೆ ಕಡೆ ದುಡಿಯೋದಿಕ್ಕೆ ಕಳ್ಸಲ್ಲ. ನಾವು ಮನೇಲೆ ಕುತ್ಕೊಂಡು ಈ ತರ ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಆರಾಮಾಗಿ ನಾವು ಕೆಲಸನ ಮಾಡ್ಕೋಬಹುದು. ಅದ್ ಯಾವ್ಯಾವ ರೀತಿಯಾಗಪ್ಪ ಅಂತಂದ್ರೆ, ನಾವ್ ಇವಾಗ ಉದಾಹರಣೆಗೆ ಒಂದು ಡ್ರೆಸ್ ನ ಸ್ಟಿಚ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಇದಕ್ಕೊಂದು ಸ್ಲೀವ್ ನ ಅಟ್ಯಾಚ್ ಮಾಡ್ಬೇಕು. ಸ್ಲೀವ್ ನ ಅಟ್ಯಾಚ್ ಮಾಡಿದ್ರೆ ನಾವು ಮನೇಲೇನೆ ಇಲ್ಲ ಅಂತಂದ್ರು ಇದಕ್ಕೆ 60 ಅಥವಾ 70 ರುಪೀಸ್ ನಾವು ಇಲ್ಲಿ ಚಾರ್ಜ್ ಮಾಡಬಹುದು. ಅದೇ ನಾವು ಆಚೆ ಕಡೆ ನಾವೇ ನಮ್ ಡ್ರೆಸ್ ನ ತಗೊಂಡೋಗಿ ಹೊಲಿಸ್ತೀವಿ ಅಂತಂದ್ರೆ ನಾವು ಅಷ್ಟು ದುಡ್ಡು ಕೊಡ್ಲೇಬೇಕು. ಅದಕ್ಕೋಸ್ಕರ ನಾವು ಮನೇಲೆ ಇಟ್ಕೊಂಡು ನಮ್ ಬಟ್ಟೆಗಳನ್ನ ನಾವೇ ಸಹ ಸ್ಟಿಚ್ ಮಾಡ್ಕೋಬಹುದು, ಮತ್ತೆ ಬೇರೆಯವ್ರಿಗೂ ಸಹ ಮಾಡ್ಕೊಡ್ಬೋದು. ಅದರಿಂದ ಸಹ ನಾವು ದುಡ್ಡನ್ನ ಸಂಪಾದನೆ ಮಾಡಬಹುದು. ಹಾಗೆ ಈಗಿನ ಇದ್ರಲ್ಲಿ ಬ್ಲೌಸ್ಗಳು, ಸೀರೆ ಅಂತಂದ್ರೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಮನೇಲೂ ಹೆಣ್ಮಕ್ಳು ಸೀರೆ ವರ್ಷಕ್ಕೆ ಇಲ್ಲ ಅಂತಂದ್ರು ಒಂದು 5 ಅಥವಾ 6 ಸೀರೆಗಳನ್ನ ತಗೊಂತಾರೆ. ಬ್ಲೌಸ್ಗಳನ್ನ ಹೊಲಿಬೇಕಾಗಿರುತ್ತೆ. ನಾವ್ ಏನಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಸ್ಟಿಚ್ ಮಾಡಿಕೊಟ್ರೆ ಸಾಕು. ಇಲ್ಲ ಅಂತಂದ್ರೆ ನಾವು ಒಂದ್ ಬ್ಲೌಸ್ಗೆ 300 ರುಪೀಸ್ ನ ಚಾರ್ಜ್ ಮಾಡಬಹುದು. ಆರಾಮಾಗಿ ನಾವು 1 ಅವರ್ ಅಲ್ಲಿ ನಾವು ಒಂದ್ ಬ್ಲೌಸ್ ನ ಹೊಲಿಯಕ್ಕಾಗಲ್ವಾ? ಮನೆ ಕೆಲಸ ಎಲ್ಲಾನು ಮಾಡ್ಕೊಂಡು, ಮನೆಯಲ್ಲಿ ಮಕ್ಳನ್ನೆಲ್ಲಾನು ಸ್ಕೂಲಿಗೆ ಕಳ್ಸಿ, ಮನೆಯವ್ರನ್ನೆಲ್ಲ ಕೆಲ್ಸಕ್ಕೆ ಕಳ್ಸಿ, ಮನೆ ಕೆಲ್ಸನು ಮಾಡ್ಕೊಂಡು ಮನೇಲೆ ಇತ್ಕೊಂಡು ನಾವು ದಿನಕ್ಕಿಲ್ಲ ಅಂತಂದ್ರೆ ನಾವು 500 ಅಥವಾ 600 ರುಪೀಸ್ ನ ನಾವು ಸಂಪಾದನೆ ಮಾಡಬಹುದು. ಆರಾಮಾಗೆ ನಾವು ಮನೇಲೆ ಕುತ್ಕೊಂಡು ಯಾವುದೇ ರೀತಿಯ ಏನು ತೊಂದರೆ ಇಲ್ದಿರ, ಟೆನ್ಷನ್ ಇಲ್ದಿರನೇ ನಾವು ಮಾಡ್ಕೊಬಹುದು. ಇವಾಗ ಆಚೆ ಕಡೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಒಂದಿನಾನು ರಜಾ ಆಗ್ತಿರ ಹೋಗ್ಲೇಬೇಕಾಗತ್ತೆ. ಮತ್ತೆ ಮನೇಲಿ ಮಕ್ಳಿರೋದ್ರಿಂದ ಅವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಸ್ಕೂಲಿಂದ, ಅದೆಲ್ಲಾನು ಟೆನ್ಷನ್ ಇರುತ್ತೆ. ಆಚೆ ಕಡೆ ಕೆಲವು ಮನೆಯಲ್ಲಿ ಆಚೆ ಕಡೆ ಕೆಲ್ಸಕ್ಕೆ ಕಳ್ಸಲ್ಲ, ಮನೇಲೆ ಕುತ್ಕೊಂಡು ಸಂಪಾದನೆ ಮಾಡ್ಬೇಕಾಗತ್ತೆ. ಮನೆ ಪರಿಸ್ಥಿತಿ ಹಂಗಿರುತ್ತೆ. ಈಗಿನ ಇದ್ರಲ್ಲಿ ಬೆಂಗಳೂರಲ್ಲಿ ಅಂತ ಅಂದ್ರೆ ಎಲ್ರೂ ಸಹ ಕೆಲ್ಸಕ್ಕೆ ಹೋಗ್ಲೇಬೇಕು. ಯಾರೋ ಒಬ್ರು ಅಪರೂಪ ಅಂತಾನೆ ಹೇಳ್ಬೋದು ಮನೇಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರೋರು. ಈಗಿನ ಕಾಲದಲ್ಲಿ ಜೀವನ ಮಾಡ್ಬೇಕಂತಂದ್ರೆ ಮಕ್ಳನ್ನ ಸ್ಕೂಲ್ಗೆ ಫೀಸ್ಗಳನ್ನೇ ಎಷ್ಟು ತುಂಬಾನೇ ದುಡ್ಡು ಕಟ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಸಣ್ಣ ಪುಟ್ಟದಾಗೆ ಮನೇಲೇನೆ ಸಹ ಮಿಷಿನ್ ಇಟ್ಕೊಂಡು ಸಿಂಪಲ್ ಆಗಿ ಒಂದೆರಡು ಸ್ಟಿಚ್ ಮಾಡ್ಕೊಂಡು, ಬ್ಲೌಸ್ಗಳು ಹೊಲ್ಕೊಂಡು, ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತಾನೆ ಹೇಳ್ಬೋದು. ಇದನ್ನ ನಾವು ಕರೆಂಟ್ ಸಹ ನಾವು ಕನ್ವರ್ಟ್ ಮಾಡ್ಕೋಬಹುದು. ಆಗಿಲ್ಲ ಅಂತಂದ್ರೆ ನಾವು ಲೆಗ್ ಯೂಸ್ ಮಾಡಿನೇ ಸಹ ಮಾಡ್ಕೋಬಹುದು. ಏನಂತಂದ್ರೆ ಇದು ನಮ್ಗೆ ಆಗಿಲ್ಲ ಅಂತಂದ್ರೆ ಮನೆ ಕೆಲಸ ಎಲ್ಲಾನು ಮಾಡ್ಕೊಂಡು ನಮಗ್ ಬೇಕಾದಾಗ ನಾವು ರೆಸ್ಟ್ ಮಾಡ್ಬೋದು. ನಮ್ಗೆ ಮೂಡ್ ಬಂದಾಗ ಹೊಲಿಬಹುದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಹೊಲಿತಾ ಹೋಗ್ಬೋದು. ಇಲ್ಲಾಂತಂದ್ರೆ ಒಂದು ಚಿಕ್ಕದಾಗಿ ಒಂದು ಅಂಗಡಿನೂ ಸಹ ಮನೆ ಹತ್ರನೇ ಓಪನ್ ಮಾಡ್ಕೊಂಡು ಇಟ್ಕೊಂಡು ಹೋದ್ರೆ ತುಂಬಾನೇ ಫೇಮಸ್ ಆಗ್ಬೋದು. ಮತ್ತೆ ಇದರಿಂದ ನಾವು ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತಾನೆ ಹೇಳ್ಬೋದು. ಇವಾಗ ಸ್ಕೂಲ್ ಯೂನಿಫಾರ್ಮ್ಗಳು ಬರುತ್ತೆ. ಮತ್ತೆ ಏನಾದ್ರೂ ನಮ್ಗೆ ಹೊಲಿಬೇಕು ಅಂತ ಹೇಳಿದಾಗ ನಾವು ಗಾರ್ಮೆಂಟ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮನೆಗೆ ಸಹ ಬಟ್ಟೆಗಳನ್ನ ಕೊಡ್ತಾರೆ. ನಾವು ಜಸ್ಟ್ ಮಿಷಿನ್ ನ ಇಟ್ಕೊಂಡ್ರೆ ಸಾಕು, ಅವರೇ ಸಹ ಒಂದಿಷ್ಟು ಪೀಸ್ ಗಳಂತ ಮನೆಗೆ ತಂದ್ಕೊಡ್ತಾರೆ. ಈ ತರ ಇವಾಗ ಗಾರ್ಮೆಂಟ್ಸ್ ಗಳಲ್ಲಿ ಹೋಗಿ ಹೊಲಿಬಹುದು. ಕೆಲವು ಮನೆಯಲ್ಲಿ ಗಾರ್ಮೆಂಟ್ಸ್ ಗೆಲ್ಲ ಕಳ್ಸಲ್ಲ. ಮನೇಲೆ ಸಹ ನಾವು ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೇಲೂ ಸಹ ಕೆಲಸ ಮಾಡ್ಕೊಂಡು ಮನೇಲೆ ಸಹ ಹೊಲಿಬಹುದು. ಅದಕ್ಕೋಸ್ಕರ ಮನೇಲೆ ಮಿಷಿನ್ ಇದ್ರೆ ಗಾರ್ಮೆಂಟ್ಸ್ ಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಒಂದೊಂದ್ ಪೀಸ್ಗೆ 20 ರುಪೀಸ್, 30 ರುಪೀಸ್. ಸ್ಕೂಲ್ ಅಂದ್ರೆ ಸ್ಟಾರ್ಟ್ ಆದ್ರೆ ಸ್ಕೂಲ್ ಯೂನಿಫಾರ್ಮ್ ಗಳು ಹೊಲಿಬೇಕಾಗತ್ತೆ. ಮತ್ತೆ ಡಾಕ್ಟರ್ಸ್ ಡ್ರೆಸ್ ಗಳಿರುತ್ತಲ್ಲ ಅದನ್ನೆಲ್ಲಾನು ಸಹ ಹೊಲಿಬೇಕಾಗುತ್ತೆ. ಯೂನಿಫಾರ್ಮ್ ಗಳು ಏನೇ ಅದು ಸಿಂಪಲ್ ಆಗಿ ಹೊಲಿಯೋ ತರ ಇರುತ್ತೆ ಎಲ್ಲಾನು. ನಾವು ಗಾರ್ಮೆಂಟ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅವರು ಸಹ ಮನೆಗೆ ನಮಗ್ ಕೊಡ್ತಾರೆ, ಇಷ್ಟು ಪೀಸ್ ಅಂತ ಕಳ್ಸಿಕೊಡ್ತಾರೆ. ನಮ್ಗೆ ಫ್ರೀ ಆಗಿದ್ದ ಟೈಮ್ಲಿ ನಾವು ಅಷ್ಟು ಪೀಸ್ ನ ಆರಾಮಾಗಿ ಹೊಲ್ದು ಕೊಡ್ಬೋದು. ಅದರಿಂದ ಸಹ ದುಡ್ಡನ್ನ ಸಂಪಾದನೆ ಮಾಡಬಹುದು. ಅದಿಲ್ಲ ಅಂತಂದ್ರೆ ನಮ್ಗೆ ಬ್ಲೌಸ್ಗಳು ಹೊಲಿಯೋದು, ಸ್ಟಿಚ್ ಮಾಡೋದು,
ಎಲ್ಲಾನು ಸಹ ಮಾಡ್ಕೋಬಹುದು. ಇವಾಗ ಹೆಣ್ಮಕ್ಳು ಅಂದ್ಮೇಲೆ ಡ್ರೆಸ್ಗಳನ್ನ ತಗೊಂತಾರೆ, ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋದಾಗ್ಲಿ, ಅದನ್ನ ಸೈಡ್ ಸ್ಟಿಚಸ್ ಹಾಕ್ಬೇಕಾಗಿಲಿ, ಎಲ್ಲದಕ್ಕೂ ಸಹ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಮನೇಲೂ ಅಷ್ಟೇ, ಮನೇಲಿ ಮಕ್ಳು ಇರೋದ್ರಿಂದ ಬಟ್ಟೆ ಎಲ್ಲಾನು ಹರ್ಕೊಂತಾ ಇರ್ತಾರೆ, ಅದನ್ನು ಸಹ ನಾವು ಸ್ಟಿಚ್ ಮಾಡ್ಕೋಬಹುದು, ಆಚೆ ಕಡೆ ಎಲ್ಲೂ ಹೋಗಂಗಿಲ್ಲ. ಮತ್ತೆ ಇದರಿಂದಾನೇ ನಾವು ಒಂದು ಬ್ಲೌಸ್ ಹೊಲಿಯತೀವಿ ಅಂತ ಹೋಗ್ತೀವಿ, ಅದು ಇಂಟ್ರೆಸ್ಟ್ ಇದೆ, ನಾವು ದಿನಕ್ಕೆ ಇಲ್ಲ ಅಂತಂದ್ರೆ 2-3 ಬ್ಲೌಸ್ಗಳನ್ನ ಹೊಲ್ದು, ಇಲ್ಲ ಅಂತಂದ್ರು ಮಿನಿಮಮ್ ನಾವು ದಿನಕ್ಕೆ 1000 ರೂಪೀಸ್ನ ನಾವು ಸಂಪಾದನೆ ಮಾಡಬಹುದು. ಅದೇ ಆಚೆ ಕಡೆ ಹೋಗಿ ಮಾಡ್ತೀವಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಮತ್ತೆ ಎಕ್ಸ್ಟ್ರಾ ಟೆನ್ಷನ್ ಗಳಂತೂ ತುಂಬಾನೇ ಇರುತ್ತೆ. ಇದು ಏನು ಟೆನ್ಷನ್ ಇಲ್ದಿರ ನಾವು ಮನೇಲೇನೆ ಸಹ ನಾವು ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಏನು ಟೆನ್ಷನ್ ಇಲ್ದಿರ ನಾವು ಮನೇಲೇನೆ ಸಹ ಸ್ಟಿಚಸ್ ನ ಹಾಕೊಂಡು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಈಗಿನ ಇದ್ರಲ್ಲಿ ಕಾಂಟ್ಯಾಕ್ಟ್ ನ ಮಾಡ್ಕೊಂಡ್ರೆ ಗಾರ್ಮೆಂಟ್ಸ್ ಗಳಲ್ಲಿ ಅವರೇ ಸಹ ಬಟ್ಟೆಗಳನ್ನ ಕೊಡ್ತಾರೆ, ಮತ್ತೆ ಅವರೇ ತಗೊಂಡ್ ಹೋಗ್ತಾರೆ, ಅವರೇ ತಗೊಬಂದ್ ಕೊಡ್ತಾರೆ. ಒಂದ್ ಪೀಸಸ್ಗೆ ಇಷ್ಟು ಚಾರ್ಜಸ್ ಅಂತ ಇರುತ್ತೆ. ನಾವಿಲ್ಲ ಅಂತಂದ್ರೆ ದಿನಕ್ಕೆ ಫ್ರೀ ಮಾಡ್ಕೊಂಡು ಮಕ್ಳನ್ನ ಸ್ಕೂಲಿಂದ ಕರ್ಕೊಂಡ್ ಬರೋದು, ಕರ್ಕೊಂಡು ಹೋಗ್ಬಿಟ್ಟು ಅಡ್ಗೆ ತಿಂಡಿ ಮನೇಲೆ ಮಾಡ್ಕೊಂಡು ಮಕ್ಳನ್ನೆಲ್ಲ ನೋಡ್ಕೊಂಡು ನಾವು ಮನೇಲೇನೆ ಇಲ್ಲ ಅಂತಂದ್ರೆ ದಿನಕ್ಕೆ 500 ರೂಪೀಸ್ ಸಂಪಾದನೆ ಮಾಡಬಹುದು ಈ ಗಾರ್ಮೆಂಟ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ. ಮತ್ತೆ ದೊಡ್ಡ ಅಂಗಡಿಗಳಲ್ಲಿ ಬಟ್ಟೆ ಅಂದ್ರೆ ಸ್ಟಿಚ್ ಬ್ಲೌಸ್ ಗಳು ಹೊಡಿತಾರಲ್ವಾ, ಆ ಅಂಗಡಿನ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲೂ ಸಹ ನಮ್ಗೆ ಬ್ಲೌಸ್ ಗಳನ್ನ ಕೊಡ್ತಾರೆ. ಒಂದೇನೋ ಸಣ್ಣ ಪುಟ್ಟದಾಗಿ ಉಕ್ಸ್ ಹಾಕೋದಾಗ್ಲಿ, ಬಟನ್ ಗಳು ಹಾಕೋದಾಗ್ಲಿ, ಆ ತರ ಕೆಲಸಗಳನ್ನು ಸಹ ಸಿಗುತ್ತೆ ನಮಗೆ. ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದನ್ನೆಲ್ಲಾನು ಕಲ್ತಿದ್ರೆ ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ಇಲ್ಲ ಅಂತಂದ್ರೆ ಒಂದ್ ಬ್ಲೌಸ್ಗೆ ಒಂದ್ ಸ್ಟಿಚ್ ಮಾಡಿದ್ರೆ 10 ರೂಪೀಸ್ 20 ರೂಪೀಸ್ ಆ ತರ ಕೊಡ್ತಾರೆ. ನಾವು ದೊಡ್ಡ ಅಂಗಡಿಗಳಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಈ ರೀತಿ ಎಲ್ಲ ಹಿಂಗೆ ಅಂತ ಹೇಳಿ ನಮಗೆ ಮಾಡಿ ಕೊಡ್ತಾರೆ. ಅದನ್ನು ಸಹ ನಾವು ಮನೇಲಿ ಮಾಡ್ಕೋಬಹುದು. ಟೈಲರಿಂಗ್ ಕಲಿಯೋದ್ರಿಂದ ತುಂಬಾನೇ ಉಪಯೋಗ ಇದೆ ಅಂತಾನೆ ಹೇಳ್ಬೋದು. ಒಂದು ಕಷ್ಟ ಕಾಲಕ್ಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮನೇಲಿ ನಾವು ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಈ ತರ ಏನಾದ್ರೂ ಒಂದ್ ಮಿಷಿನ್ ಇಟ್ಕೊಂಡು ಸಣ್ಣ ಪುಟ್ಟದಾಗೆ ಹೊಲ್ಕೊಂಡು ಹೋಗ್ತಾ ಇದ್ರೆ ನಮ್ಗೂ ಒಂಥರ ಖುಷಿ ಸಿಗುತ್ತೆ. ಮನೇಲೆ ಇದ್ದು ಬೇಜಾರ್ ಅನ್ನೋದು ಕಳಿಯುತ್ತೆ. ಮತ್ತೆ ಯಾವ್ದು ಮನೆ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ. ಮನೇಲೆ ನಮ್ದೇನಿರುತ್ತೆ ಆ ಕೆಲ್ಸನ ಮಾಡ್ಕೊಂಡು ನಾವು ಹೊಲ್ಕೊಂಡು ಆರಾಮಾಗೆ ಹೋಗ್ಬೋದು. ಸಂಪಾದನೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಆತರ ಟೈಲರಿಂಗ್ ಏನಾದ್ರೂ ಮಿಷಿನ್ ಇಟ್ಕೊಂಡು ಸುಮ್ನೆ ಟೈಮ್ ನ ವೇಸ್ಟ್ ಮಾಡೋದಿಕ್ ಹೋಗ್ಬೇಡಿ. ಈ ತರ ಏನಾದ್ರೂ ಮಿಷಿನ್ ಇಟ್ಕೊಂಡಿದ್ರೆ ನಿಮ್ಗೆ ಇನ್ನು ಕಲ್ತಿಲ್ಲ ಅಂತಂದ್ರೆ ಹೋಗಿ ಕಲ್ತ್ಕೊಳ್ಳಿ. ಫಸ್ಟ್ ತುಂಬಾನೇ ಉಪಯೋಗ ಇದೆ. ಆಚೆ ಕಡೆ ಹೋಗಿ ನಾವು ಕೆಲಸಗಳನ್ನ ಮಾಡ್ಬೇಕು ಅಂತಂದ್ರೆ ನಮ್ಗೆಲ್ಲ ನಾವು ಮನೇಲೆ ಸೆಟ್ ಆಗ್ಬಿಟ್ಟಿರ್ತೀವಿ. ನಮ್ಗೆಲ್ಲೋ ಆಚೆ ಕಡೆ ಹೋಗಿ ಸ್ವಲ್ಪ ದುಡಿಬೇಕು ಅನ್ನೋದು ಇರಲ್ಲ. ನಮ್ಗೇನಿದ್ರು ಮನೇಲೆ ಇರ್ಬೇಕು, ಮನೇಲೆ ಏನಾದ್ರೂ ಮಾಡ್ಬೇಕು ಅನ್ನೋ ರೀತಿಲಿ ಕೆಲವ್ರ ಮೈಂಡ್ ಸೆಟ್ ಇರುತ್ತೆ. ಕೆಲವ್ರು ಇರ್ತಾರೆ ನಾವ್ ಆಚೆ ಕಡೆ ಹೋಗಿ ಸಂಪಾದನೆ ಮಾಡಿದ್ರೆ ಇನ್ನು ಹೆಚ್ಚಾಗೆ ಜಾಸ್ತಿನೇ ದುಡಿಬಹುದು ಅಂತ ಮೈಂಡ್ ಸೆಟ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ಮನೇಲೇನೆ ಸಹ ಮಾಡ್ಕೊಂಡೋದ್ರೆ ತುಂಬಾನೇ ಸಿಂಪಲ್ ಆಗಿ ನಾವು ಸಂಪಾದನೆನ ಮಾಡ್ಬೋದು. ಯಾರೇ ಟೈಲರಿಂಗ್ ಕ್ಲಾಸ್ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತ ತುಂಬಾನೇ ಇಂಟ್ರೆಸ್ಟ್ ಇದೆ, ಅವ್ರು ಹೋಗಿ ಫಸ್ಟ್ ಕಲ್ತ್ಕೊಳ್ಳಿ. ಇಲ್ಲ ಅಂತಂದ್ರೆ ನಮ್ಗೆ ಚೆನ್ನಾಗಿ ಇಂಟ್ರೆಸ್ಟ್ ಇದೆ, ನಾವು 1 ತಿಂಗಳಲ್ಲಿ ನಾವು ನಾರ್ಮಲ್ ಬ್ಲೌಸ್ ಎಲ್ಲಾನು ಸಹ ಕಲ್ತ್ ಬಿಡ್ಬೋದು. ಫುಲ್ ಸ್ಟಾರ್ಟಿಂಗ್ ಇಂದಾನೇ ಕಲಿಬೇಕು ಅಂತ ಏನು ಅವಶ್ಯಕತೆ ಏನಿರಲ್ಲ. ನಾವು 1 ತಿಂಗಳಲ್ಲಿ ಅಷ್ಟೇ ಸಹ ಕಲ್ಸ್ಕೊಡ್ಬಿಡ್ತಾರೆ. ಏನು ಇಲ್ಲ ಅಂತ ಅಂದ್ರೂ 1 ತಿಂಗಳಿಗೆ ನಮ್ಗೆ 1600 500 ಚಾರ್ಜ್ ಮಾಡ್ತಾರೆ. ನಾವು 1 ತಿಂಗಳು ಅಥವಾ 2 ತಿಂಗಳು ನಾವು ಟಚ್ ತಗೊಂಡ್ರೆ ಸಾಕು. ನಮ್ಗೆ ನಾವೇನೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಇನ್ನು ಬೇರೆ ಬೇರೆ ಡಿಸೈನ್ ಗಳನ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಹಾಗೇನೆ ಸಹ ನಮ್ಗೆ ಇನ್ನೂ ಐಡಿಯಾಗಳು ತುಂಬಾನೇ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮನೇಲೆ ಕುತ್ಕೊಂಡು ನಾವು ಸಂಪಾದನೆ ಮಾಡ್ಬೋದು, ತುಂಬಾನೇ ಚೆನ್ನಾಗಿ ಮಾಡ್ಬೋದು ಅಂತಾನೆ ಹೇಳ್ಬೋದು. ಈ ತರ ಟೈಲರಿಂಗ್ ಮಿಷಿನ್ ಇಟ್ಕೊಂಡು ನೀವು ಒಮ್ಮೆ ಕಲ್ತಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಫಸ್ಟ್ ಕಲೀರಿ. ಟೈಮ್ ನ ವೇಸ್ಟ್ ಮಾಡೋದಿಕ್ಕೆ ಹೋಗ್ಬೇಡಿ. ನೀವು ಆರಾಮಾಗೆ ನಿಮ್ದು ಪಾಕೆಟ್ ಮನಿನ ನೀವೇನೆ ಸಹ ಸಂಪಾದನೆ ಮಾಡ್ಬೋದು. ಇಷ್ಟು ಈ ಟೈಲರಿಂಗ್ ಮಿಷಿನ್ ಇಂದ ತುಂಬಾನೇ ಉಪಯೋಗ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಹಾಗೆ ಒಂದು ಯೂಸ್ಫುಲ್ ವಿಡಿಯೋ ಅಂತಾನೆ ತಿಳ್ಕೊಂತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.